ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂದರೆ ಕಲರ್ಫುಲ್ ಮನಸ್ಸು ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಕ್ವಿಕ್ಕಾಗಿ ಈಸಿಯಾಗಿ ವೆಜಿಟೇಬಲ್ ಸಲಾಡ್, ಅದು ಈ ಸಮ್ಮರ್ಗೆ ಸೂಟ್ ಆಗುವಂಥ ವೆಜಿಟೇಬಲ್ ಸಲಾಡ್ ಮನೆಯಲ್ಲೇ ಹೋಟೆಲಲ್ಲಿ ಮಾಡೋ ಥರ, ಹೋಟೆಲಲ್ಲಿ ಕೂಡ ಮಾಡಲ್ಲ, ಬಟ್ ನೀವು ನಾನ್ ವೆಜಿಟೇರಿಯನ್ ಆಗಿದ್ದರೆ ಅಲ್ಲಿ ಲೈಕ್ ಸ್ನ್ಯಾಕ್ಸ್ ಆರ್ ಸೈಡ್ಸ್ ಕೊಡೋ ಥರ ನಿಮಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಕ್ವಿಕ್ಕಾಗಿ ನೋಡ್ಕೊಂಬನ್ನಿ ಬನ್ನಿ. ಸೊ ಮೊದಲಿಗೆ ನಾನಿಲ್ಲಿ ತಗೊಂಡಿರುವಂಥದ್ದು ಲೈಕ್ 3 to 4 ವೆಜಿಟೇಬಲ್ಸ್ ತೊಗೊಂಡಿದ್ದೀನಿ. ಅದರಲ್ಲಿ ನಾನು ಪಿಂಕ್ ಕಲರ್ ಕ್ಯಾಬೇಜ್ ತೊಗೊಂಡಿದ್ದೀನಿ, ಹಾಗೆ ನೆಕ್ಸ್ಟ್ ಬಂದು ಆನಿಯನ್ಸ್, ಹಾಗೆ ಕುಕುಂಬರ್ ಮತ್ತು ಕ್ಯಾರೆಟ್, ಸ್ವೀಟ್ ಕಾರ್ನ್ ಬಾಯ್ಲ್ ಮಾಡಿರೋದು, ಕರ್ಡ್, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಅದ್ರ ಜೊತೆಗೇ ನಾನಿಲ್ಲಿ ತೊಗೊಂಡಿರುವಂಥದ್ದು ಪೆರಿ ಪೆರಿ ಮಸಾಲ. ಇಷ್ಟೇ ಇಂಗ್ರೀಡಿಯೆಂಟ್ಸಲ್ಲಿ ನಾನು ಮಾಡ್ತಾ ಇರೋದು. ಸೊ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಕ್ಯಾಬೇಜ್ ಏನು ಸ್ಲೈಸಾಗಿ ಕಟ್ ಮಾಡಿ ಎತ್ತಿಕೊಂಡಿದ್ದೀನೋ ಅದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಅದಕ್ಕೇ ಸ್ಲೈಸಾಗಿ ಹಚ್ಚಿಟ್ಕೊಂಡಿರೋದು ಆನಿಯನ್ಸ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಕುಕುಂಬರ್, ಸೌತೆಕಾಯಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ನಾನು ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ಸ್ವೀಟ್ ಕಾರ್ನ್, ನಾನು ಒಂದು ಫುಲ್ ಸ್ವೀಟ್ ಕಾರ್ನ್ನ ಕುಕ್ ಮಾಡಿ ಬಾಯ್ಲ್ ಮಾಡಿದ್ದೆ, ಅದನ್ನು ನಾನು ಬಿಡಿಸಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಕುಕ್ಕರಲ್ಲಿ 3 ವಿಷಲ್ ಕೂಗಿಸ್ಕೊಂಡು ಅದನ್ನು ನಾನು ಪೀಲ್ ಮಾಡಿ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು 1 ಕಪ್ ಆಫ್ ಮೊಸರು ಯೂಸ್ ಮಾಡ್ತಾಯಿದ್ದೀನಿ, ಕರ್ಡ್. ಸೊ ತಿಕ್ ಗಟ್ಟಿಯಾಗಿರೋ ಮೊಸರು ತಗೊಳ್ಳಿ, ಓಕೆನಾ, ಸೊ ದಟ್ ಸಲಾಡ್ ಟೇಸ್ಟಿಯಾಗಿರುತ್ತೆ. ಹುಳಿ ಜಾಸ್ತಿ ಇರೋದೆಲ್ಲ ತಗೊಳಕ್ಕೆ ಹೋಗಬೇಡಿ, ಚೆನ್ನಾಗಿರಲ್ಲ ಅಷ್ಟೊಂದು. ಗಟ್ಟಿಯಾಗಿರೋದು, ತಿಕ್ಕಾಗಿರೋದು ತಗೊಳ್ಳಿ. ನೆಕ್ಸ್ಟು ನಾನು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿಕೊಂಡೆ. ಅದ್ರ ಜೊತೆಗೇ 1 ಸ್ಮಾಲ್ ಪ್ಯಾಕೆಟಲ್ಲಿ ಬರುವಂತಹ ಪೆರಿ ಪೆರಿ ಮಸಾಲ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಸಾಲ್ಟು ಕೂಡ ಹಾಕ್ಕೊಳ್ಳೋವಾಗ ಲೈಟಾಗಿ ನೋಡಿಕೊಂಡು ಹಾಕ್ಕೊಳ್ಳಿ, ಬಿಕಾಸ್ ಪೆರಿ ಪೆರಿ ಮಸಾಲದಲ್ಲೂ ನಿಮಗೆ ಸಾಲ್ಟ್ನೆಸ್ ಇರುತ್ತೆ. ಸೊ ದಟ್ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಸೊ ಇದಕ್ಕೆ ನೀವು ವಾಟರ್ ಏನು ಆ್ಯಡ್ ಮಾಡೋದು ಬೇಡ, ಬಿಕಾಸ್ ಚೆನ್ನಾಗಿರಲ್ಲ, ಇದು ತಿಕ್ಕಾಗಿ ಗಟ್ಟಿಯಾಗಿ ಇರಬೇಕು. ಅದರಿಂದಾಗಿ ಏನೂ ಆ್ಯಡ್ ಮಾಡ್ಕೋಬೇಡಿ. ನೋಡಿ, ಇಷ್ಟೇ ನಾನು ಯೂಸ್ ಮಾಡಿರೋದು. ಕ್ವಿಕ್ಕಾಗಿ ಈಸಿಯಾಗಿ ಆಗೋಗ್ಬಿಡುತ್ತೆ, ಓಕೆನಾ. ನೀವು ಒಂದ್ಸಲಿ ಟ್ರೈ ಮಾಡಿ. ಸಮ್ಮರಲ್ಲಂತೂ ರೈಸ್ ಐಟಮ್ಸ್ ತಿನ್ನೋಕ್ಕೆ ಆಗಲ್ಲ, ತಿಂದ್ರೂ ಲೈಕ್ ಹೆವಿ ಅನಿಸುತ್ತೆ. ಸೊ ಇನ್ ಕೇಸ್ ನಿಮಗೆ ತಿನ್ನಬೇಕು ಅನಿಸಿದ್ರೆ, ಕೂಲಾಗಿರಬೇಕು ಅನಿಸಿದ್ರೆ ಇದನ್ನು ರೆಡಿ ಮಾಡಿ ಇಟ್ಕೊಂಡು ಫ್ರಿಜ್ಜಲ್ಲಿ ಒಂದು ಸ್ವಲ್ಪ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ನಿಮಗೆ ಬೇಕು ಅಂದಾಗ ಸರ್ವ್ ಮಾಡಿ ತಗೊಳ್ಳಿ, ಓಕೆನಾ. ಸೊ ಇದೇನಾದರೂ ನಿಮಗೆ ಇಷ್ಟ ಆದರೆ ಒಂದ್ಸಲಿ ಟ್ರೈ ಮಾಡಿ. ಹಾಗೆ ನಿಮಗೆ ಇಷ್ಟ ಆದರೆ ಟೇಸ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಗೈಸ್, ಓಕೆನಾ. Thank you so much. Thank you for watching. ಓಕೆ, ಬಾಯ್ ಬಾಯ್, ಟೇಕ್ ಕೇರ್. ಬಟ್ ಟ್ರೈ ಮಾಡಿ, ಮಿಸ್ ಮಾಡಬೇಡಿ. ಬಾಯ್.